ಬೇಸಿಕಲಿ ಇದು ಬಂದ್ಬಿಟ್ಟು ಡಿಶ್ ವಾಷರ್ ಬಂದು ಸೀರೀಸ್ 6 ಇದೆ ನಿಮಗೆ. ಮಾಡಲ್ ಬಂದ್ಬಿಟ್ಟು SM6HIV ಅಂತ ಇರುತ್ತೆ, ಹೈಫೈ ಮಾಡಲ್. ಓಕೆನಾ? ನಿಮ್ಗೆ ಹೈ ಎಂಡ್ ಮಾಡಲ್ ಇರುತ್ತೆ. ಅದ್ರಲ್ಲಿ ಬೇಸಿಕಲಿ 3 ಟ್ರೇ ಇರುತ್ತೆ ನಿಮಗೆ. ಪ್ಲಸ್ ವಾಷಿಂಗ್ ಯೂಸ್ ಮಾಡಬೇಕು ಅಂದ್ರೆ ಟ್ಯಾಬ್ಲೆಟ್ಸ್ ಬರುತ್ತೆ ನಿಮಗೆ. ಟ್ಯಾಬ್ಲೆಟ್ಸ್ ತರ. ಓಕೆ. ಡಿಶ್ ವಾಷರ್ ಟ್ಯಾಬ್ಲೆಟ್ಸ್ ಅಂತಾನೆ ಬರುತ್ತೆ. ಒಂದು ವಾಶ್ಗೆ ಒಂದು ಟ್ಯಾಬ್ಲೆಟ್ ತಗೋಬೇಕು ನೀವು. ತಗೊಂಡು ಜಸ್ಟ್ ಇದ್ರ ಮೇಲೆ ವಿತ್ ರ್ಯಾಪರ್ ಈ ತರ ಡ್ರಾಪ್ ಮಾಡಿದ್ರೆ ಸಾಕು ನಿಮಗೆ. ಒಂದು ವಾಶ್ಗೆ ಒಂದು ಟ್ಯಾಬ್ಲೆಟ್ ಅಲ್ಲಿ. ಓಕೆನಾ? ಓಕೆ. ಒಂದು ವಾಶ್ಗೆ ಒಂದು ಟ್ಯಾಬ್ಲೆಟ್ ಇಟ್ಕೊಳ್ಳಿ. ಮತ್ತೆ ಇದ್ರಲ್ಲಿ ಕ್ಲೀನಿಂಗ್ ಫಿಲ್ಟರ್ ಅಂತ ಇರುತ್ತೆ ಮೇಡಮ್. ಇಲ್ಲಿ ಫಿಲ್ಟರ್ ಇದೆಯಲ್ಲ, ರೊಟೇಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಎವ್ರಿ 10 to 15 ವಾಷಸ್ ಆ ಥರ. ಓಕೆ. ಇದ್ರ ಮೇಲೆ ಯಾವ ಕಸ ಕಾಣಿಸುತ್ತೋ ಅವಾಗ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ. ಮತ್ತೆ ಆರೋ ಮಾರ್ಕ್ ಇದೆಯಲ್ಲ ಮೇಡಮ್, ನಮ್ಮ ಸೈಡ್ ಇರಬೇಕು. ಇದ್ಬಿಟ್ಟು ಮ್ಯಾಚ್ ಮಾಡಿದ್ರೆ ಸಾಕು. ಮ್ಯಾಚ್ ಮಾಡಬೇಕು. ಇದು ಲೋಯರ್ ಸೆಕ್ಷನ್ ಮೇಡಮ್. ಹೆವಿ ಮೆಟೀರಿಯಲ್, ಕುಕ್ಕರ್, ಬಾಂಡ್ಲಿ, ಕಡಾಯಿ ಆ ತರ ಏನಿದ್ರೆ ಕೆಳಗಡೆ ಇಟ್ಕೊಳ್ಳಿ. ಡಾರ್ಕ್ ಲೈಟ್ 2 ಕಲರ್ಸ್ ಇದೆ. ಓಕೆ. ಡಾರ್ಕ್ ಇಸ್ ಬೆಂಡಬಲ್ ಬಿಕಾಸ್ ಏನಕ್ಕೆ ಅಂದ್ರೆ ನೀವು ಕುಕ್ಕರ್ ಬಾಂಡ್ಲಿ ಎಲ್ಲ ಇಡಬೇಕಲ್ಲ, ಪಾತ್ರೆ ಎಲ್ಲ ಉಲ್ಟಾ ಹಾಕೊಳ್ಳಿ. ಓಕೆ. ಕ್ಲಿಯರಾ? ಮತ್ತೆ ಪ್ಲೇಟ್ಸ್ ಎಲ್ಲ ಇಲ್ಲಿ ಇಟ್ಕೋಬೇಕು ನೀವು. ಓಕೆನಾ? ಹೆವಿ ಮೆಟೀರಿಯಲ್ ಇಟ್ಕೊಳ್ಳಿ. ಮತ್ತೆ ಲೈಟ್ ಮೆಟೀರಿಯಲ್ ಗ್ಲಾಸಸ್ ಆ ಥರ ಏನಿದ್ರೆ ಮೇಲೆ ಇಟ್ಕೊಳ್ಳಿ. ಡಾರ್ಕ್ ಇಸ್ ಬೆಂಡಬಲ್. ಇದು ಗ್ಲಾಸಸ್, ವೈನ್ ಗ್ಲಾಸ್ ಎಲ್ಲ ಇಲ್ಲಿ ಇಟ್ಕೊಳ್ಳಿ. ಇಲ್ಲ ಬೇಡ ಅಂದ್ರೆ ಕಟ್ಲರಿ ಅಂತ ಇರುತ್ತೆ, ಕಟ್ಲರಿ ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳಿ. ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಇರಬೇಕು. ಸೀದಾ ಇಟ್ಬಿಟ್ರೆ ನೀರು ಇರುತ್ತೆ, ಕೆಳಗಡೆ ಹೋಗಲ್ಲ. ಓಕೆನಾ? ಎಲ್ಲ ಉಲ್ಟಾ ಇಡಿ. ಪಾತ್ರೆ ಇಟ್ಟು ಒಂದು ಟ್ಯಾಬ್ಲೆಟ್ ಇಟ್ಕೊಳ್ಳಿ ಮೇಡಮ್. ಇಟ್ಟಿದ್ಮೇಲೆ ವಾಟರ್ 24 hours ಆನ್ ಅಲ್ಲಿ ಪ್ರಾಬ್ಲಮ್ ಏನಿರಲ್ಲ. ಇದು ಆನ್ ಮೇಡಮ್, ಪವರ್ ಆನ್ ಇರುತ್ತೆ. ನಿಮ್ಗೆ ಟೋಟಲಿ 6 ಆಪ್ಷನ್ಸ್ ಇರುತ್ತೆ. ಇದು ಸ್ಟಾರ್ಟ್ ಬಟನ್. ಓಕೆ. ಫಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನಿಮ್ದು ಇಕೋ ಮೋಡ್. ಇಕೋ ಅಂತ, ಇಕೋ ಮೀನ್ಸ್ 50 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಜಾಸ್ತಿ ಕೊಳೆ ಜಿಡ್ಡಿಲ್ಲ ಅಂದ್ರೆ ಇದು. ಪ್ಲಸ್ ನಿಮ್ದು ಟೈಮಿಂಗ್ ಜಾಸ್ತಿ ಏನಕ್ಕಿದೆ ಅಂತ ನಿಮ್ದು ಹೈ ಎಂಡ್ ಮಾಡಲು, ಅದಕ್ಕೆ ಟೈಮಿಂಗ್ ಇರುತ್ತೆ. ಟೈಮಿಂಗ್ ರೆಡ್ಯೂಸ್ ಮಾಡ್ಕೊಂಡ್ರೆ ಸ್ಪೀಡ್ ಪರ್ಫೆಕ್ಟ್ ಅಂತ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮಿಂಗ್ ಕಡಿಮೆ ಇರುತ್ತೆ ನಿಮಗೆ. ಓಕೆನಾ? ಇಕೋ ಮೀನ್ಸ್ 50 ಡಿಗ್ರಿ ಟೆಂಪರೇಚರ್, ಜಾಸ್ತಿ ಕೊಳೆ ಜಿಡ್ಡಿಲ್ಲ ಅಂದ್ರೆ ಇದು. ಆಟೋ ಎಲ್ಲ ಮಿಕ್ಸ್, ಗ್ಲಾಸ್, ಸಿರಾಮಿಕ್, ಟಪ್ಪರ್ವೇರ್, ಬೋರೋಸಿಲ್, ಮೈಕ್ರೋನ್ಸ್ ಅಂತ ಆಟೋ ಯೂಸ್ ಮಾಡಿ. ಇಲ್ಲ ಸ್ಟೀಲ್ ಪಾತ್ರೆನೇ ಜಾಸ್ತಿ ಇದೆ ಜಿಡ್ಡು ಅಂದ್ರೆ ಈ ಆಪ್ಷನ್ ಇಂಟೆನ್ಸಿವ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಸ್ಪೀಡ್ ಪರ್ಫೆಕ್ಟ್ ಹಾಕೊಂಡ್ರೆ ಟೈಮಿಂಗ್ ಕಡಿಮೆ ಆಗ್ತದೆ ನಿಮಗೆ. ನಾರ್ಮಲ್ ಮನೇಲಿ ಸ್ಟೀಲ್ ಪಾತ್ರೆನೇ ಜಾಸ್ತಿ ಯೂಸ್ ಮಾಡ್ತೀರಾ, ಲೈಕ್ 80 to 90% ಸ್ಟೀಲ್ ಯೂಸ್ ಮಾಡ್ತೀವಿ. ಇದ್ರ ಈ 4 ಆಪ್ಷನ್ಸ್ ಅಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಹಾಕಂಗಿಲ್ಲ. ಬಿಕಾಸ್ ಅದು ಫುಲ್ ಡ್ರೈ ಆಗಿ ಬರುತ್ತಲ್ಲ, ಪಾತ್ರೆ ಬಂದು ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೆ ಇದ್ರಲ್ಲಿ ಹಾಕಂಗಿಲ್ಲ. ಇನ್ನು ಬೇಕಾದ್ರೆ ಇಲ್ಲಿ ಫೇವ್ರೇಟ್ ಅಂತ ಇರುತ್ತೆ ಮೇಡಮ್. ಫೇವ್ರೇಟ್ಗೆ ಹೋಗ್ಬೋದು. 44 ಮಿನಿಟ್ಸ್ ಇದ್ರಲ್ಲಿ ಬೇಕಾದ್ರೆ ಹಾಕ್ಬೋದು ನೀವು. ಅಂದ್ರೆ ಡ್ರೈ ಬರಲ್ಲ. ಹಾಟ್ ವಾಟರ್ ವಾಶ್ ನೋ ಡ್ರೈ. ಆ ಡ್ರೈಗೆ ಪಾತ್ರೆ ಬ್ಲಾಕ್ ಆಗುತ್ತೆ, ಮಿಷಿನ್ ಏನು ತೊಂದರೆ ಇರಲ್ಲ. ಓಕೆನಾ? ಇದು 5th ಆಪ್ಷನ್ ಒಂದು ಪ್ರೀ ರಿನ್ಸ್ ಅಂತ, ಸುಮ್ಮನೆ ನೆನೆಯುತ್ತೆ ಅಷ್ಟೇ ನಿಮಗೆ. ಜಸ್ಟ್ ಸೋಕಿಂಗ್ ಇರುತ್ತೆ. ಬೆಟರ್ ನೀವು ನಾರ್ಮಲ್ ಹೋಗಿ ಸಾಕು ಮೇಡಮ್. ಡೈಲಿ ಸೆಲೆಕ್ಟ್ ಮಾಡೋದು ಏನಿರಲ್ಲ. ಬೈ ಡಿಫಾಲ್ಟ್ ಹೈಯರ್ ಎಂಡ್ ಮಾಡಲ್ ಅಂತ ಇರುತ್ತಲ್ಲ, ಆಫ್ ಅಂಡ್ ಆನ್ ಮಾಡಿದ್ರೆ ಅಲ್ಲೇ ಸೆಲೆಕ್ಟ್ ಆಗಿರುತ್ತೆ. ಜಸ್ಟ್ ಸ್ಟಾರ್ಟ್ ಕೊಡ್ತಾ ಇದ್ರೆ ಸಾಕು ನೀವು. 1.5 hour ಇರುತ್ತೆ. ಹಾಟ್ ವಾಟರ್ ವಾಶ್ ನೋ ಡ್ರೈ. ಸಾರಿ, ಇದೆಲ್ಲ ಫುಲ್ ಡ್ರೈ ಆಗಿ ಬಂದ್ಬಿಡುತ್ತೆ ನಿಮಗೆ. ಡ್ರೈ ಆಗಿ ಫುಲ್ ಆಗಿ ಬರುತ್ತೆ. ಹೌದು ಮೇಡಮ್. ಮತ್ತೆ ಅಡಿಷನಲ್ ಆಪ್ಷನ್ಸ್ ಇರುತ್ತೆ, ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ಶೆಡ್ಯೂಲ್ ಮಾಡ್ಬೋದು ಮೇಡಮ್. ಇನ್ ಕೇಸ್ ಯಾರಾದ್ರೂ ಗೊತ್ತಿಲ್ಲ ನಮಗೆ, ನೀವು ಪಾತ್ರೆ ಲೋಡ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ, ಇನ್ ಕೇಸ್ H4 ಅಂತ 3 ಇರುತ್ತೆ. ಸ್ಟಾರ್ಟ್ ಕೊಟ್ಟರೆ 3 hours ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. 24 hours ಇದೆ. ನೀವು ಎಷ್ಟು ಅವರ್ ಬೇಕಾದ್ರೂ ಕೊಡ್ಬೋದು. ಮತ್ತೆ ರಿಮೋಟ್ ಆಪ್ಷನ್ ಅಂತ ಇರುತ್ತೆ. ಹೋಮ್ ಕನೆಕ್ಟ್ ಆಪ್ ಡೌನ್ಲೋಡ್ ಮಾಡಿ ಲಾಗಿನ್ ರಿಜಿಸ್ಟರ್ ಮಾಡಬೇಕು ಬಾಸ್ಗೆ. ಮಾಡಿ 3 seconds ಹೋಲ್ಡ್ ಮಾಡಿದ್ರೆ ಪೇರ್ ಆಗುತ್ತೆ. ಅವಾಗ ಬೇಕಾದ್ರೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಆಪರೇಟ್ ಮಾಡ್ಬೋದು. ಮತ್ತೆ ಆಲ್ರೆಡಿ ಡ್ರೈ ಇರುತ್ತೆ ಮೇಡಮ್. ಇನ್ನ ನಮ್ಗೆ ಹೈಜಿನಿಕ್ ಬೇಕು ಅಂದ್ರೆ ಡ್ರೈ ಹಾಕೋಬಹುದು. ಇಂಟೆನ್ಸ್ ಝೋನ್ ಅಂದ್ರೆ ಸ್ವಲ್ಪ ವಾಷಿಂಗ್ ಕ್ವಾಲಿಟಿ ಜಾಸ್ತಿ ಬೇಕಾದ್ರೆ ಇಂಟೆನ್ಸ್ ಝೋನ್ ಅಂತ ಕೂಡ ಹಾಕೋಬಹುದು. ಪಾತ್ರೆ ಏನೋ ಕಡಿಮೆ ಇದೆ ಹಾಫ್ ಲೋಡ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಟೈಮಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ. ಓಕೆನಾ? ಇದು ಸ್ಟಾರ್ಟ್ ಬಟನ್. ಲೈಟ್ ಬ್ಲಿಂಕ್ ಆಗ್ತದೆ ಇವಾಗ. ಸ್ಟಾರ್ಟ್ ಕೊಡ್ತಾ ಇದೀನಿ. ದಿಸ್ ಇಸ್ ಸ್ಟಾರ್ಟ್ ಬಟನ್ ಮೇಡಮ್. ಲೈಟ್ ಇಸ್ ಬ್ಲಿಂಕಿಂಗ್. ಸ್ಟಾರ್ಟ್. ಸ್ಟೇ ಮೀನ್ಸ್ ಇಟ್ ಇಸ್ ಸ್ಟಾರ್ಟೆಡ್. ಇವಾಗ ಕಾನ್ಸ್ಟೆಂಟ್ ಇದೆ ಅಂದ್ರೆ ಸ್ಟಾರ್ಟ್ ಆಯ್ತು ಅಂತ. ಬೈ ಮಿಸ್ಟೇಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ನಿಮ್ಗೆ ಬೇರೆ ಪ್ರೋಗ್ರಾಮ್ ಬೇಕಾಯ್ತು ಮರ್ತೋಗಿ, ಇಲ್ಲಾಂದ್ರೆ ಫೇವ್ರೇಟೇ ಬೇಕಾಯ್ತು, ನೀವು ಆಫ್ ಅಂಡ್ ಆನ್ ಮಾಡಿದ್ರೆ ರೀಸ್ಟಾರ್ಟ್ ಆಗಲ್ಲ. ಇದರಲ್ಲಿ ಅಲ್ಲೇ ಇರುತ್ತೆ. ನಾವು ಪ್ರೋಗ್ರಾಮ್ ರೀಸ್ಟಾರ್ಟ್ ಮಾಡಿ ಬೇರೆ ಪ್ರೋಗ್ರಾಮ್ ಬೇಕು ಅಂದ್ರೆ ಈ ಪವರ್ ಆಫ್ ಆನ್ ಮಾಡಿದಿಲ್ಲ, 4 seconds ಹೋಲ್ಡ್ ಮಾಡಿ. ಹೋಲ್ಡ್ ಮಾಡಿದ್ರೆ ಲೈಟ್ಸ್ ಬರುತ್ತೆ ಮೇಡಮ್, ಬಿಟ್ಬಿಡಿ, ಅದೇ ರೀಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ಗೆ. ಮತ್ತೆ ಲಾಕ್ ಸಿಸ್ಟಮ್ ಇಲ್ಲ. ಇನ್ ಬಿಟ್ವೀನ್ ಬೇಕಾದ್ರೆ ಡೋರ್ ಓಪನ್ ಮಾಡ್ಕೊಬೋದು ನೀವು. ಮತ್ತೆ ಬೇಕಾದ್ರೆ ಪಾತ್ರೆ ಕ್ಲೋಸ್ ಮಾಡಿ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಲ್ಲ ಆದ್ಮೇಲೆ ಎಂಡ್ ಆದ್ಮೇಲೆ ಬೀಪ್ ಸೌಂಡ್ ಹತ್ರ ಬರಲ್ಲ, ಆಟೋ ಆಫ್ ಆಗಿಬಿಡುತ್ತೆ. ನೀವು ಒಂದು 15 to 20 minutes ವೇಟ್ ಮಾಡಿ ಡೋರ್ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಯೂಶಲ್ ಆಗಿ ಎಷ್ಟೊತ್ತು ಪಾತ್ರೆಗಳನ್ನೆಲ್ಲ ಇಟ್ಟರೆ ಎಷ್ಟು ಅವರ್ಸ್ ಅಲ್ಲಿ? 1 hour 30 minutes ಅಲ್ಲಿ ಆಗುತ್ತಾ? 100% ಡ್ರೈ ಬೇಕು. ಹಾಫ್ ಅನ್ ಅವರ್ ಅಲ್ಲಿ ಆಗುತ್ತೆ. ಹಾಫ್ ಅನ್ ಅವರ್ ಅಂದ್ರೆ ನಿಮಗೆ ಫೇವ್ರೇಟ್ಗೆ ಹಾಕೋಬೇಕು. ಓಕೆ. ಇದಕ್ಕೆ ಸಪರೇಟ್ ಆಗಿ ಸಾಲ್ಟ್ ಲಿಕ್ವಿಡ್ ಪೌಡರ್ ಅಂತ ಪರ್ಚೇಸ್ ಮಾಡಿದ್ರೆ ಆಗುತ್ತೆ. ಇಲ್ಲ ಅಂತಂದ್ರೆ ಆಗಲ್ಲ. ಟ್ಯಾಬ್ಲೆಟ್ಸ್ ಹಾಕಿದ್ರೆ 44 ಬರುತ್ತೆ.
ಟ್ಯಾಬ್ಲೆಟ್ಸ್ ಆಗಿದ್ರೆ 1 hour 30 44 ಇರುತ್ತೆ. 44 minutes. ಅಂದರೆ ಡ್ರೈ ಬರಲ್ಲ. ಬೇಕಂದ್ರೆ ಇದೆ ಮೇಡಮ್, ಒಂದು ಕಿಟ್ ಬೇಕಾದ್ರೆ ತೊಗೊಳ್ಳಿ, 770 ಇರುತ್ತೆ. ಜಸ್ಟ್ 14 minutes ಜಾಸ್ತಿ ಅಲ್ವಾ, ಪರವಾಗಿಲ್ಲ ಬಿಡು. 44 minutes ಆಗುತ್ತೆ. ಓಕೆ, ಡ್ರೈ ಬರಲ್ಲ. ಡ್ರೈ ಬರಲ್ಲ ನೋಡಿ ಮೇಡಮ್, ನಾರ್ಮಲ್ ಅಂತಿರಲ್ಲ, ನಾರ್ಮಲ್ ಬರೀ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬರೀ ಡ್ರೈ ಆಪ್ಷನ್ ಇಲ್ವಾ, ಇಲ್ಲಿ ಫೇವ್ರೆಟ್ಸ್ ಅಲ್ಲಿ ಇಟ್ಬಿಟ್ರೆ ಆಗಲ್ಲ. ಓಕೆ.